ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. 63 ಸರ್ಗಗಳು ಅಯೋಧ್ಯಾಕಾಂಡದಲ್ಲಿ ಶುರು ಆಗಬೇಕಿದೆ. ಈ ತನಕದ ಕಥೆ ಏನು ಅಂದರೆ, ದಶರಥ ಆನೆ ಅಂತ ಅಂದುಕೊಂಡು ಮುನಿಕುಮಾರನೊಬ್ಬನನ್ನು ಪ್ರಮಾದದಿಂದ ಸಾಯಿಸಿದ್ದಾನೆ. ಆ ಮಹಾನುಭಾವ ಮುನಿಕುಮಾರ ಆ ನೋವನ್ನು ಮರೆತು ದಶರಥನನ್ನು ಕ್ಷಮಿಸಿದ. ಆದರೆ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸದೇ ಇರಬೇಡ, ಅವರು ನನ್ನ ಮೇಲೆ ಸಿಟ್ಟಾಗ್ತಾರೆ ಅಂತ ಹೇಳಿದ. ಇಷ್ಟು ವಿಷಯ. ಅಲ್ಲಿಂದ ಈಗ ನಾವು ಮುಂದುವರಿಬೇಕು. ವಧಮ ಪ್ರತಿರೂಪಂತು ಮಹರ್ಷೇಸ್ತಸ್ಯ ರಾಘವಃ ವಿಲಪನ್ನೇವ ಧರ್ಮಾತ್ಮ ಕೌಸಲ್ಯಾಮಿದಮಬ್ರವೀತ್. ಒಂದೇ ಎಂದ ದಶರಥ. ಅದನ್ನೇ ಬಹಳ ಹೊತ್ತು ನೆನಪಿಸಿಕೊಂಡು ಕೌಸಲ್ಯನ ಕುರಿತು ನುಡಿದ. ತದಜ್ಞಾನಾನ್ ಮಹತ್ಪಾಪಂ ಕೃತ್ವಾ ಸಂಕುಲಿತೇಂದ್ರಿಯಃ ಏಕಸ್ತ್ವಚಿಂತ್ಯಯಂ ಬುದ್ಧ್ಯಾ ಕಥನ್ನು ಸುಕೃತಂ ಭವೇತ್. ಅಜ್ಞಾನದಿಂದ ದೊಡ್ಡ ಪಾಪವನ್ನು ನಾನು ಮಾಡಿದೆ. ಏಕಸ್ತ್ವಚಿಂತ್ಯಯಂ ಬುದ್ಧ್ಯ, ಒಬ್ಬನೇ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡಲಿ, ಕಥನ್ನು ಸುಕೃತಂ ಭವೇತ್. ತತಸ್ತಂ ಘಟಮಾದಾಯ ಪೂರ್ಣಂ ಪರಮವಾರಿಣ ಆಶ್ರಮಂ ತಮಹಂ ಪ್ರಾಪ್ಯ ಯಥಾಖ್ಯಾತ ಪಥಂಗತಃ. ನೀರಿನಿಂದ ತುಂಬಿರುವ ಮಡಿಕೆಯನ್ನು ಹಿಡಿದುಕೊಂಡು ಯಥಾಖ್ಯಾತ ಪಥಂ, ಅವನು ಹೇಳಿದ ದಾರಿಯಿಂದ ಗತಃ ಸಾಗಿ ಆ ಆಶ್ರಮವನ್ನು ತಲುಪಿದೆ. ತತ್ರಾಹಂ ದುರ್ಬಲಾವಂಧೌ ವೃದ್ಧೌ ಅಪರಿಣಾಯಕೌ ಅಪಶ್ಯಂ ತಸ್ಯ ಪಿತರೌ ಲೂನಪಕ್ಷಾ ವಿವದ್ವಿಜೌ. ಅಲ್ಲಿ ದುರ್ಬಲರಾದ, ಮುದುಕರಾದ, ಏನೂ ಮಾಡಲಾಗದ ಲೂನಪಕ್ಷಾ ವಿವದ್ವಿಜೌ, ರೆಕ್ಕೆ ಕತ್ತರಿಸಿಕೊಂಡ ಹಕ್ಕಿಗಳಂತೆ ಇರುವ ಕುರುಡರಾದ ಅವರಿಬ್ಬರ ಅವನ ತಂದೆ ತಾಯಂದಿರನ್ನು ನೋಡಿದೆ. ತನ್ನಿಮಿತ್ತಾಭಿರಾಸೀನೌ ಕಥಾಭಿರ ಪರಿಶ್ರಮೌ ತಾಮಾಶಾಂ ಮತ್ಕೃತೆ ಹೀನೌ ಉಪಾಸೀನಾವನಾಥವತ್. ಆಮೇಲೆ ನೋಡಿದೆ, ಇವರಿಬ್ಬರೇ, ಆ ಮುದುಕರಿಬ್ಬರೇ ಇವನ ತಂದೆ ತಾಯಿಗಳು ಅಂತ ಅನ್ನಿಸಿತು. ಅವನ ಮಗ ಹೋದ ದಾರಿಯಲ್ಲಿ ಕಿವಿ ಇಟ್ಕೊಂಡು ಕೂತಿದ್ರು. ಬರ್ತಾನೋ ಏನೋ ಮಗ, ಈಗ ಬರ್ತಾನೋ ಆಗ ಬರ್ತಾನೋ ಅಂತ. ಶೋಕೋಪಹತ ಚಿತ್ತಸ್ಥ ಭಯ ಸಂತ್ರಸ್ತ ಚೇತನಃ ತಚ್ಚಾಶ್ರಮ ಪದಂ ಗತ್ವಾ ಭೂಯಶೋಕಮಹಂ ಗತಃ. ಶೋಕದಿಂದ ಕಂಗೆಟ್ಟೆ, ಅಂಜಿಕೆ ಮುಸುಕಿತು. ಅಲ್ಲಿಗೆ ಹೋದಾಗ ಇನ್ನಷ್ಟು ದುಃಖ ಆಯಿತು. ಕುರುಡರಾದ
ಈ ಕುಮಾರನ ತಂದೆ ತಾಯಿಗಳು ಈ ವಿಷಯವನ್ನು ಹೇಗೆ ಸ್ವೀಕರಿಸ್ತಾರೋ ಏನೋ ಅಂತ. ಪದ ಶಬ್ದಂತು ಮೇ ಶ್ರುತ್ವಾ ಮುನಿರ್ವಾಕ್ಯಮಭಾಷತ ಕಿಂಚಿರಾಯಸಿ ಮೇ ಪುತ್ರ ಪಾನೀಯಂ ಕ್ಷಿಪ್ರಮಾನಯ. ಆ ಮುದುಕ ನನ್ನ ಹೆಜ್ಜೆಯ ಸದ್ದನ್ನು ಕೇಳಿಸಿಕೊಂಡ. ಪದ ಶಬ್ದಂಚ ಮೇ ಶ್ರುತ್ವ ಹೇಳಿದ, ಕಿಂಚಿರಾಯಸಿ ಮೇ ಪುತ್ರ, ಮಗನೇ ಯಾಕೋ ತಡ ಮಾಡಿಬಿಟ್ಟಿ, ಪಾನೀಯಂ ಕ್ಷಿಪ್ರಮಾನಯ, ಬೇಗ ನೀರು ತಗೊಂಡು ಬಾ. ಯನ್ನಿಮಿತ್ತಮಿದಂ ತಾತ ಸಲಿಲೆ ಕ್ರೀಡಿತಂ ತ್ವಯ ಉತ್ಕಂಠಿತಾ ತೇ ಮಾತೇಯಂ ಪ್ರವಿಶ ಕ್ಷಿಪ್ರಮಾಶ್ರಮಂ. ನೀರಿನಲ್ಲಿ ಅಷ್ಟು ಆಟ ಆಡುವಂಥದ್ದೇನಾಗಿತ್ತಪ್ಪ ಈ ಸರಿ ರಾತ್ರಿಯಲ್ಲಿ ನೋಡು. ಉತ್ಕಂಠಿತಾ ತೇ ಮಾತ, ನಿನ್ನ ತಾಯಿ ಉತ್ಕಂಠಿತಳಾಗಿದ್ದಾಳೆ. ಅಯ್ಯೋ ಮಗು ಏನಾಯಿತೋ, ಮೈಮರೆತು ಆಟ ಆಡ್ತಾ ಸುಳಿಗೆ ಸಿಲುಕಿದನೋ ಅಂತ ಆತಂಕದಿಂದ ಇದ್ದಾಳೆ. ಯಾಕಪ್ಪ ತಡ ಮಾಡದಿ? ಯದ್ವ್ಯಲೀಕಂ ಕೃತಂ ಪುತ್ರ ಮಾತ್ರಾತೆ ಯದಿವಾ ಮಯಾ ನ ತನ್ಮನಸಿ ಕರ್ತವ್ಯಂ ತ್ವಯಾ ತಾತ ತಪಸ್ವಿನಾ. ಯಾಕೆ ನಮ್ಮಿಂದ ಸಾಧ್ಯವಾದಷ್ಟು ದೂರ ಉಳಿಯುವ ಬಯಕೆಯೋ ನಿನಗೆ? ಏನೋ ಮುದುಕರು, ಗೊತ್ತಾಗಲ್ಲ, ಏನೋ ತಪ್ಪು ಮಾಡಿಬಿಡುತ್ತೇವೆ. ನ ತನ್ಮನಸಿ ಕರ್ತವ್ಯಂ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡ ಕಂದ. ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ. ತ್ವಂಗತಿಸ್ತ್ವಗತೀನಾಂ ಚ ಚಕ್ಷುಸ್ತ್ವಂ ಹೀನ ಚಕ್ಷುಷಾಂ ಸಮಾಸಕ್ತಾಸ್ತ್ವಯಿ ಪ್ರಾಣಾಃ ಕಥಂ ತ್ವಂ ನಾಭಿಭಾಷಸೆ. ಕಾಲಿರದ ನಮಗೆ ನೀನೇ ಕಾಲಾಗಿ ನಡೆಸಬೇಕು. ಚಕ್ಷುಸ್ತ್ವಂ ಹೀನ ಚಕ್ಷುಷಾಂ, ಕಣ್ಣಿರದ ನಮಗೆ ನೀನು ಕಣ್ಣು. ನಮ್ಮ ಪ್ರಾಣಗಳೆಲ್ಲ ನಿನ್ನಲ್ಲಿ ನೆಲೆಗೊಂಡಿವೆ. ಇಷ್ಟು ಮಾತಾಡ್ತಾ ಇದ್ರು ಯಾಕಪ್ಪ ಮಾತಾಡ್ತಾ ಇಲ್ಲ? ಕಿಮರ್ಥಂ ನಾಭಿಭಾಷಸೆ. ಮುನಿಮವ್ಯಕ್ತಯ ವಾಚ ತಮಹಂ ಸಜ್ಜಮಾನಯ ಹೀನವ್ಯಂಜನಯ ಪ್ರೇಕ್ಷ್ಯ ಭೀತಚಿತ್ತ ಇವಾಬ್ರವಂ. ಈ ರೀತಿ ನುಡಿದಾಗ ನನ್ನ ಗಂಟ್ಲು ಮೇಲ್ಗಡೆ ಹೇಳ್ತಾನೆ ಇಲ್ಲ. ಏನಂತ ಹೇಳಲಿ, ಏನಂತ ಮಾತಾಡಲಿ? ಅಷ್ಟೊಂದು ಅಪ್ರಿಯವಾದದ್ದನ್ನು ಅವರಿಗೆ ಹೇಗೆ ಹೇಳಲಿ? ಮನಸ ಕರ್ಮ ಚೇಷ್ಟಾಭಿ ಅಭಿಸಂಸ್ತಭ್ಯವಾಗ್ಬಲಂ ಆಚಚಕ್ಷೇತ್ವಹಂ ತಸ್ಮೈ ಪುತ್ರವ್ಯಸನಜಂ ಭಯಂ. ಈಗಲೇ ಹೋಗಿಬಿಡಲೇ ಅನ್ನುವ ಮನಸ್ಸನ್ನು ತಡೆದುಕೊಂಡೆ. ನನ್ನ ಕ್ರಿಯೆಗಳು ಏನು ನಡುಗೋದು, ನಿಟ್ಟಿಸಿರು ಇವುಗಳನ್ನು ಕಂಟ್ರೋಲ್ ಮಾಡಿಕೊಂಡೆ. ಅಭಿಸಂಸ್ತಭ್ಯವಾಗ್ಬಲಂ, ಮಾತನಾಡಲು ಧೈರ್ಯವನ್ನು ಒಗ್ಗೂಡಿಸಿಕೊಂಡೆ. ಅವರಿಗೆ ಹೇಗಪ್ಪ ಹೇಳಿ ಮಗ ಇಲ್ಲ ಅನ್ನೋದನ್ನು ಕಷ್ಟಪಟ್ಟು ಹೇಳಿದೆ. ಕ್ಷತ್ರಿಯೋಹಂ ದಶರಥೋ ನಾಹಂ ಪುತ್ರೋ ಮಹಾತ್ಮನಃ ಸಜ್ಜನಾವಮತಂ ದುಃಖಂ ಇದಂ ಪ್ರಾಪ್ತಂ ಸ್ವಕರ್ಮಜಂ. ಹಿರಿಯರೇ, ನಾನು ದಶರಥ, ಕ್ಷತ್ರಿಯ, ನಾನು ನಿಮ್ಮ ಮಗ ಅಲ್ಲ. ಸಜ್ಜನಾವಮತಂ ದುಃಖಂ, ನಿಮಗೆ ದುಃಖ ತರುವ ಒಂದು ಸಂಗತಿ ಅದು ನನ್ನಿಂದ ಒದಗಿದೆ. ಭಗವನ್ಶ್ಚಾಪಹಸ್ತೋಹಂ ಸರಯೂತೀರಮಾಗತಃ ಜಿಘಾಂಸು ಶ್ವಾಪದಂ ಕಿಂಚಿತ್ ನಿಪಾನೇವಾಗತಂ ಗಜಂ. ಪೂಜ್ಯರೇ, ಬಿಲ್ಲನ್ನು ಹಿಡಿದು ಸರಯೂ ದಡಕ್ಕೆ ಬಂದಿದ್ದೆ ಯಾವುದೋ ಒಂದು ಪ್ರಾಣಿಯನ್ನು ಕೊಲ್ಲಬೇಕು ಅಂತ. ಬೇಟೆಯ ಸಹಜವಾದ ಚಪಲ. ನಿಪಾನೇವಾ ಆಗತಂ ಗಜಂ, ಕಡೆಗೆ
ನೀರು ಕುಡಿಯಲು ಬಂದ ಆನೆಯನ್ನಾದರೂ ಕೊಲ್ಲಬೇಕು ಅಂತ. ತತಶ್ರುತೋ ಮಯಾ ಶಬ್ದೋ ಜಲೆ ಕುಂಭಸ್ಯ ಪೂರ್ಯತಃ ದ್ವಿಪೋಯಮಿತಿ ಮತ್ವಾಹಂ ಬಾಣೇನಾಭಿಹತೋ ಮಯಾ. ಆಮೇಲೆ ಯಾವುದೋ ಸದ್ದನ್ನು ಕೇಳಿದೆ. ಸದ್ದು ಬಂದ ಕಡೆಗೆ ಬಾಣವನ್ನು ಎಸೆದೆ. ಗತ್ವಾ ತಸ್ಯಾಸ್ತತಸ್ತೀರಂ ಅಪಶ್ಯಂ ಇಷುಣಾ ಹೃದಿ ವಿನಿರ್ಭಿಣ್ಣಂ ಗತಪ್ರಾಣಂ ಶಯಾನಂ ಭುವಿ ತಾಪಸಂ. ಹೋಗಿ ನೋಡ್ತೇನೆ, ಕಷ್ಟಪಟ್ಟು ತೀರದ ಕಡೆಗೆ ಬಂದು ಬಿದ್ದಿರುವ ಒಬ್ಬ ಮುನಿಯನ್ನು ನೋಡಿದೆ. ನನ್ನ ಬಾಣ ಅವನು ಎದೆಗೆ ಚುಚ್ಚಿಕೊಂಡಿದೆ. ತತಸ್ತಸ್ಯೈವ ವಚನಾತ್ ಉಪೇತ್ಯ ಪರಿತಪ್ಯತಃ ಸಮಯ ಸಹಸಾ ಬಾಣ ಉದ್ಧೃತೋ ಮರ್ಮತಸ್ತದಾ. ನಾನೇನು ಮಾಡಿದೆ? ಅವನ ಮಾತಿನಿಂದ ಎಲ್ಲವನ್ನ ತಿಳಿದು ನಿಮ್ಮ ಬಗೆಗೆ ಅವನ ಬಗೆಗೆ ಸಂಕ್ಷಿಪ್ತವಾಗಿ ತಿಳಿದು ಬಾಣವನ್ನು ಕಿತ್ತಿದೆ. ಸಚೋದ್ಧೃತೇನ ಬಾಣೇನ ಸಹಸಾ ಸ್ವರ್ಗಮಸ್ಥಿತಃ ಭಗವಂತ ಉಭೌ ಶೋಚನ್ ಅಂಧಾವಿತಿ ವಿಲಪ್ಯ ಚ. ಬಾಣವನ್ನು ತೆಗೆದಾಗ ಸಾಯುವಾಗಲೂ ಆ ಮಹಾತ್ಮನ ಬಾಯಲ್ಲಿ ಏನಿತ್ತು ಗೊತ್ತಾ? ಅಯ್ಯೋ, ನಮ್ಮಪ್ಪ ಅಮ್ಮನಿಗೆ ಯಾರು ಗತಿ ಅಂತ. ಅಜ್ಞಾನಾದ್ಭವತ ಪುತ್ರ ಸಹಸಾಭಿಹತೋ ಮಯ ಶೇಷಮೇವಂ ಗತೆ ಯತ್ ಸ್ಯಾತ್ ತತ್ ಪ್ರಸೀದತು ಮೇ ಮುನಿ. ಇಲ್ಲಿ ತನಕ ಹೇಳಿದ್ದು ನಿಮ್ಮ ಮಗನನ್ನು ಕೊಂದದ್ದು ನಾನೇ. ಇದು ನನ್ನ ನಿವೇದನೆ. ಏನು ಬೇಕಾದರೂ ಮಾಡಬಹುದು. ಏನು ಮಾಡಲಿ? ಸತಚ್ಛ್ರುತ್ವಾ ವಚಕ್ರೂರಂ ಮಯಾ ತದಘಶಂಸಿನ ನಾಶಕತ್ತೀವ್ರ ಮಾಯಾಸಂ ಸಕರ್ತುಂ ಭಗವಾನ್ ಋಷಿ. ಈ ಕ್ರೂರವಾದ ಮಾತನ್ನು ಕೇಳಿ ಏನು ಮಾತನಾಡಲಿಕ್ಕೆ ಆಗಲಿಲ್ಲ. ಎದುಸಿರು ಬರಲಿಕ್ಕೆ ಶುರು ಆಯಿತು. ಅವನ ದೇಹದಲ್ಲಿ ವ್ಯತ್ಯಾಸ ಆಯಿತು. ಸಬಾಷ್ಪೂರ್ಣವದನೋ ನಿಶ್ವಸಂಚೋಕಮೂರ್ಛಿತಃ ಮಾಮುವಾಚ ಮಹಾತೇಜಾ ಕೃತಾಂಜಲಿಮುಪಸ್ಥಿತಂ. ಆ ಕುರುಡು ಕಣ್ಣಿನಲ್ಲಿ ನೀರು ತುಂಬಿತು. ಕ್ರಮೇಣ ದುಃಖದ ತೀವ್ರತೆಯಿಂದ ಏದುಸಿರು ಬಿಡಲಿಕ್ಕೆ ಶುರು ಮಾಡಿದ. ಕೈ ಮುಗಿದುಕೊಂಡು ನಿಂತಿದ್ದ ನನ್ನನ್ನು ಕುರಿತು ಭೀಕರವಾಗಿ ನುಡಿದ. ವಸ್ತುತಃ ಹಿಟ್ ಅಂಡ್ ರನ್ ಯಾಕೆ ಮಾಡಲಿಲ್ಲ ಅಂತ ನೋಡಿ. ನಾವು ಹಿಟ್ ಅಂಡ್ ರನ್ ಮಾಡಬಹುದು, ಆದರೆ ಕರ್ಮ ನಮ್ಮನ್ನು ಬಿಡಲ್ಲ. ದಶರಥ ಹಾಗೆ ಒಪ್ಪಿಕೊಂಡದ್ದರಿಂದ ಅವನಿಗೆ ಶಿಕ್ಷೆ ಕಡಿಮೆ ಆಯಿತು. ವಸ್ತುತಃ ಈ ಶಾಪ ಅಂತ ಹೇಳೋದು, ಈ ಶಾಪ ವರವಾಯಿತು ಅಂತ ಹೇಳೋದು ಹೇಗೆ? ಮಕ್ಕಳಾಗದ ಅವನಿಗೆ ನಿನ್ನ ಮಗನೇ ದೂರ ಇರಬೇಕಾದ್ರೆ ನೀನು ಸಾಯ್ತಿಂದರೆ ಮಕ್ಕಳಾಗೋದು ಅಂತ ಆಯ್ತಲ್ಲ. ಅದರಿಂದ ಆ ಕನ್ಫೆಸ್ ಮಾಡಿದ್ದರ ಪ್ರಭಾವ. ವೇದದಲ್ಲಿ ಒಬ್ಬ ಬರ್ತಾನೆ, ಲೋಹಗಂಧ ಅಂತ. ಅವನು ಇದೇ ರೀತಿ ಋಷಿಕುಮಾರನೊಬ್ಬನಿಗೆ ರಥದಿಂದ ತಾಗಿ ಓಡ್ಬಿಟ್ಟಿರ್ತಾನೆ. ಸತ್ತೋಗ್ತಾನೆ ಅವನು. ಋಷಿಕುಮಾರ ಪುಟ್ಟ ಹುಡುಗ, 8-10 ವರ್ಷದ ಹುಡುಗ. ಅವರು ಅಪ್ಪ ಬಂದು ಶಾಪ ಕೊಡ್ತಾನೆ. ನೀನು ನಿನ್ನ ಕರ್ತವ್ಯದಿಂದ ತಪ್ಪಿಸಿಕೊಂಡು ಹೋಗಿದ್ದಿ ಅಂತ ನೀನು ಅಂದುಕೊಂಡಿದ್ದಿ. ಅಟ್ಲೀಸ್ಟ್ ನನಗೆ ಬಂದು ಹೇಳಬೇಕಾಯ್ತು, ಅದು ಸೂಕ್ತವೇ ಇದೆ. ನಿನ್ನ ಮೈಯಿಂದ ಕಿಲುಬು ಹಿಡಿದ ಕಬ್ಬಿಣದ ವಾಸನೆ ಯಾವಾಗಲೂ ಬರಲಿ ಅಂತ ಶಾಪ ಕೊಟ್ಟು ಬಿಡ್ತಾನೆ. ಅದಕ್ಕೆ ಅವನ ಹೆಸರು ಏನೋ ಲೋಹಗಂಧ ಅಂತ ಹೆಸರು. ಅವನು ಬಂದು ಪ್ರಸಾದನ ಮಾಡಿ ಈ ಒಂದು ಮಂತ್ರವನ್ನು ಜಪ ಮಾಡಿ, ಅವನು ಯಾವ ಮಂತ್ರ ಅಂತ ಅಲ್ಲಿ ಋಗ್ವೇದದಲ್ಲಿದೆ, ಈ ಮಂತ್ರವೊಂದನ್ನು ಜಪ ಮಾಡಿ ಪಾಪ ಪರಿಹಾರ ಮಾಡಿಕೊಡ್ತಾನೆ. ಅದರಿಂದ ತಪ್ಪಿಸ್ಕೊಂಡು ಹೊರಟೋದು ಕೂಡಲೇ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಅವನ್ನೆಲ್ಲ ಕಡೆ ಇರ್ತಾನಲ್ಲ. ವೇದದಲ್ಲಿ ಬಂದ ಈ ಕಥೆಯನ್ನು ಪ್ರಾಸಂಗಿಕವಾಗಿ ನಿಮಗೆ ಹೇಳಿತ್ತು. ದಶರಥ ಹಾಗೆ ಮಾಡಲಿಲ್ಲ. ಬಂದ, ನನ್ನ ಪಾಪ ಇದು ಅಂತ ಹೇಳಿ ನಿವೇದಿಸಿಕೊಂಡ, ನಾನು ತಪ್ಪು ಮಾಡಿದ್ದೇನೆ.
ಅವನು ಒಂದು ಸ್ವಲ್ಪ ಹೊತ್ತಾದ ಮೇಲೆ ನುಡಿದ, ಯದ್ಯೇತದಶುಭಂ ಕರ್ಮ ನ ಸ್ಮಮೇ ಕಥಯೇ ಸ್ವಯಂ ಫಲೇನ್ ಮೂರ್ಧಾಸ್ಮತೆ ರಾಜನ್ ಸದ್ಯಶ್ಚತ ಸಹಸ್ರಧಾ. ದೊರೆ, ನೀನು ಮಾಡಿದ ಕೆಟ್ಟ ಕೆಲಸವನ್ನು ನೀನು ಹೇಳದೇ ಇರುತ್ತಿದ್ದರೆ ಈ ಕ್ಷಣದಲ್ಲಿ ನಿನ್ನ ತಲೆ 10,000 ಹೋಳಾಗ್ಬಿಡ್ತಾ ಇತ್ತು. ಬಂದು ಹೇಳಿ ಬದುಕಿಕೊಂಡೆ ಎಂದ. ಕ್ಷತ್ರಿಯೇಣ ವಧೋ ರಾಜನ್ ವಾನಪ್ರಸ್ಥೆ ವಿಶೇಷತಃ ಜ್ಞಾನಪೂರ್ವಂ ಕೃತಸ್ಥಾನಾತ್ ಚಾವಯೇದಪಿ ವಜ್ರಣಂ. ಕ್ಷತ್ರಿಯ ಸಂಹಾರ ಮಾಡಿದಾಗ ದೋಷ ಇಲ್ಲ, ನಿಜ. ಯಾರಲ್ಲಿ ದೋಷ ಇಲ್ಲ? ಯುದ್ಧಕ್ಕೆ ಬಂದವನಲ್ಲಿ ಮಾಡಿದ್ರೆ ದೋಷ ಇಲ್ಲ. ಯುದ್ಧಕ್ಕೆ ಹೋಗದ ವಾನಪ್ರಸ್ಥ ಕ್ಷತ್ರಿಯನನ್ನು ಕೊಂದರೂ ದೋಷ ಇದೆ. ಅದನ್ನು ಮಾಡಿ ಇಂದ್ರ ಕೂಡ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಇನ್ನು ಸಾಮಾನ್ಯ ರಾಜ ಏನು? ಆ ಶಿಕ್ಷೆಗೆ, ಆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಸಪ್ತಧಾತು ಭವೇನ್ಮೂರ್ಧ ಮುನೌ ತಪಸಿ ತಿಷ್ಠತಿ ಜ್ಞಾನಾದ್ ವಿಸೃಜತ ಶಸ್ತ್ರಂ ತಾದೃಶೇ ಬ್ರಹ್ಮವಾದಿನಿ. ನೀನು ಪ್ರಜ್ಞಾವಂತನಾಗಿ ಬಾಣವನ್ನು ಎಸೆದಿದ್ರೆ 7 ಹೋಳಾಗ್ಬಿಡ್ಬೇಕಿತ್ತು ನಿನ್ನ ತಲೆ ಅಲ್ಲೇ. ಆದರೆ ನಿನಗೆ ಪ್ರಜ್ಞೆ ಇಲ್ಲ ಅಂತ ಹೇಳ್ತಾ ಇದ್ದಿ. ಅಜ್ಞಾನಾಧಿಕೃತಂ ಯಸ್ಮಾತ್ ಇದಂತೆ ತೇನ ಜೀವಸೆ ಅಪಿ ಶಕುಶಲಂ ನ ಸ್ಯಾತ್ ರಾಘವಾಣಾಂ ಕುತೋ ಭವಾನ್. ಅಜ್ಞಾನದಿಂದ ಮಾಡಿದ್ರಿಂದ ಬದುಕಿದ್ದಿ. ಮತ್ತೆ ರಘುವಂಶದವರು ಬಹಳ ಹಿರಿಯರು. ನಾ ಇನ್ನೇನು ಹೇಳಲಿ ನೋಡಿ. ಈ ಶ್ಲೋಕವನ್ನು ಗಮನಿಸಿ, ಪಂಡಿತಾಚಾರ್ಯರು ಹೇಗೆ ಸಂಗ್ರಹ ಮಾಡಿದ್ದಾರೆ ಸಂಗ್ರಹ ರಾಮಾಯಣದಲ್ಲಿ ಅಂತ. ಸ್ಯಾನ್ನತೇನ ವಿದುಷೋ ದ್ವಿಜಹತ್ಯ, ಸ್ಯಾನ್ನತೇನ ವಿದುಷೋ ದ್ವಿಜಹತ್ಯ. ನಿನಗೆ ಪಾಪ ಬರೋದಿಲ್ಲ. ಯಾಕೆ ಅಂದರೆ ಅಜ್ಞಾನದಿಂದ ಮಾಡಿದ್ದಿ ಅಂತ ಹೇಳಿದ. ರಾಮಾಯಣದಲ್ಲಿ ಹಾಗಿಲ್ವಲ್ಲ ಅಂತ ಹೇಳಿ ಒಬ್ಬರು ಸ್ವಾಮಿಗಳು, ಅವ್ರ ಕಡೆಗೂ ವಾಲ್ಮೀಕಿ ರಾಮಾಯಣ ನೋಡಲಿಲ್ಲ, ಗಡಿಬಿಡಿಯಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದೆ ಇರೋದನ್ನು ಹೇಳಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಅಂತ ಹೇಳಿಬಿಟ್ರು. ವಸ್ತುತಃ ಅಲ್ಲಿ ಇರೋದನ್ನೇ ಹೇಳಿರೋದು. ಸರಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಒಂದು ವ್ಯತ್ಯಾಸ ಆಗಿದೆ. ನಿನಗೆ ಬ್ರಹ್ಮಹತ್ಯಾ ಪಾಪ ಇಲ್ಲ. ಶೂದ್ರಾಯಾಮಸ್ಮಿ ವೈಶ್ಯೇನ, ಶೂದ್ರ ಸ್ತ್ರೀಯಲ್ಲಿ ವೈಶ್ಯನಿಂದ ಹುಟ್ಟಿದವ ನಾನು. ಆದರೆ ತಪಸ್ಸು ಮಾಡ್ತಾ ಇದ್ದೇನೆ. ಆ ತಪಸ್ಸು ನಿನಗೆ ಗೊತ್ತಿಲ್ಲದೆ ಹೊಡೆದದ್ದರಿಂದ ನಿನಗೆ ಬ್ರಹ್ಮಹತ್ಯೆ ಬರಲ್ಲ ಅಂತ ಅವನು ಮಾತಿದೆ, ಅಷ್ಟೇ ಇದೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಅದೇನೂ ಇಲ್ಲ. ಅದು ಒಂದು ವ್ಯತ್ಯಾಸ ಇದೆ. ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಶೂದ್ರಾಯಾಮಸ್ಮಿ ವೈಶ್ಯೇನ ಜಾತಃ ಅಂತ ಹೇಳ್ತಾನೆ, ಹೆಸರು ಹೇಳೋಲ್ಲ. ಸಂಗ್ರಹ ರಾಮಾಯಣದಲ್ಲಿ ಅದೇನು ಹೇಳಲ್ಲ, ದ್ವಿಜಹತ್ಯ, ಬ್ರಾಹ್ಮಣ. ಯಾಕೆಂದರೆ ಸ್ವರೂಪದಿಂದ ಅವನು ಬ್ರಾಹ್ಮಣ. ಯಾಕೆಂದರೆ ಸ್ವರೂಪವೇ ಮುಖ್ಯ ಆಗತ್ತೆ. ಹೊರಗಡೆದೇನಿದ್ರೂ ಗೊತ್ತಾಗ್ಬಿಡತ್ತೆ. ಹೊರಗಡೆದೇನೋ ಅದು ಬೇಗ ಅದನ್ನು ಅನುಸರಿಸ್ಕೊಂಡು ಹೊರಟೋಗ್ತಾರೆ. ಅವತ್ತಿನ ಕಾಲದಲ್ಲಿ ಆ ಇನ್ಸೈಟ್ ಇತ್ತು. ಅದರಿಂದಾಗಿ ನಾನು ಸ್ವರೂಪತಃ ಬ್ರಾಹ್ಮಣನಾದರೂ ನಿನಗೆ ಪಾಪ ಬರೋಲ್ಲ ಅಂತ ಅವರು ಹೇಳಿದರು. ಆ ಋಷಿಕುಮಾರ ಹೇಳಿದ. ಅದಿಲ್ಲೇ ಉಂಟು, ಆದರೆ ಅದವರ ತಂದೆಯ ಬಾಯಲ್ಲಿ ಬರುತ್ತೆ, ಅಷ್ಟೇ ವ್ಯತ್ಯಾಸ. ನೋಡಿ, ಅವರು ಹೇಳ್ತಾರೆ, ಜ್ಞಾನಪೂರ್ವಂ ಕೃತಸ್ಥಾನಾತ್ ಚಾವಯೇದಪಿ ವಜ್ರಿಣಂ. ಜ್ಞಾನಪೂರ್ವಕವಾಗಿ ನೀನೇನಾದರೂ ಮಾಡಿದ್ರೆ ಇಂದ್ರನು ಉಳಿತಾ ಇರಲಿಲ್ಲ. ಜ್ಞಾನಪೂರ್ವಕವಾಗಿ ನೇರವಾಗಿ ನೀನು ಅಸ್ತ್ರ ಎಸೆದಿದ್ರೆ ಅವಾಗಲೇ 7 ಹೋಳಾಗೋಗೋದು. ಅಜ್ಞಾನದಿಂದ ಮಾಡಿದ್ದೆ, ಆದ್ದರಿಂದ ನೀನು ಬದುಕಿದ್ದಿ ಅಂತ ಹೇಳ್ತಾರೆ. ಅದರಿಂದಾಗಿ ಪಂಡಿತಾಚಾರ್ಯರ ಸಂಗ್ರಹ ರಾಮಾಯಣ ಏನಿದೆ ಅದು ಮೂಲಕ್ಕೆ
ಅತ್ಯಂತ ನಿಷ್ಠ. ನಮ್ಮ ರಮೇಶ್ ಅವರು ಹೇಳಿದ್ರು, ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಮಹಾಭಾರತ ಮಾಡುವ ಹಾಗೆ ಸಂಗ್ರಹ ರಾಮಾಯಣ ಹಾಗೂ ವಾಲ್ಮೀಕಿ ರಾಮಾಯಣವನ್ನೂ ಮಾಡ್ರಿ ಅಂತ. ಅದನ್ನು ನಾನು ಇದ್ದಲ್ಲಿ ಮಾಡ್ತಾನೆ ಇದ್ದೇನೆ. ಆದರೆ ಶ್ಲೋಕ ಆ ರೀತಿ ಹೇಳ್ಕೊಂಡು ಹೋಗ್ಲಿಕ್ಕಾಗಲ್ಲ. ಇದನ್ನು ಸಂಗ್ರಹ ರಾಮಾಯಣ ಹೇಗೆ ಸಂಗ್ರಹಿಸಿತು, ಎಲ್ಲಿ ಆ ತರಹದ ಒಂದು ಸಂಗತಿ ಇದೆ ಮಾತನಾಡಲಿಕ್ಕೆ, ಅಲ್ಲಿ ಹೇಳೋಣ ಅಂತ ಅಂದುಕೊಂಡೆ. ಅವ್ರಿಗೂ ಅದನ್ನು ಹೇಳಿದೆ. ನಯನೌ ನೃಪತಂ ದೇಶಂ ಇತಿ ಮಾಂ ಚಾಭ್ಯಭಾಚತ ಅದ್ಯತಂ ದ್ರಷ್ಟುಮಿಚ್ಛಾವಹ ಪುತ್ರಂ ಪಶ್ಚಿಮ ದರ್ಶನಂ. ಇಷ್ಟು ಹೇಳಿ ಅವರು ಹೇಳಿದ್ರು, ನೋಡು ದೊರೆ, ನನ್ನ ಮಗ ಸತ್ತ ಕಡೆಗೆ ಒಯ್ಯಿ. ರುಧಿರೇಣಾವಸಿಕ್ತಾಂಗಂ ಪ್ರಕೀರ್ಣಾಜಿನವಾಸಸಂ ಶಯಾನಂ ಭುವಿ ನಿಸ್ಸಂಜ್ಞಂ ಧರ್ಮರಾಜವಚಂ ಗತಂ. ನೆತ್ತರಿನಿಂದ ತುಂಬಿರುವ, ಉಟ್ಟುಕೊಂಡ ಅಜಿನ ಅಸ್ತವ್ಯಸ್ತವಾಗಿರುವ, ನೆಲದಲ್ಲಿ ಮೈಯನ್ನು ಹಾಸಿರುವ, ಅರಿವು ಕಳೆದುಕೊಂಡ, ಸತ್ತು ಹೋದ ಆ ನನ್ನ ಮಗನನ್ನು ನೋಡಬೇಕು ಅಂತ ಇದ್ದೇವೆ. ನೋಡಲಿಕ್ಕಾಗಲ್ಲ, ಮುಟ್ಬೋದಷ್ಟೇ, ಯಾಕೆಂದರೆ ಅವರು ಮುದುಕರು, ಇದಕ್ಕೆ ಕುರುಡ್ರು. ಅಥಾಹಮೇಕಸ್ತಂ ದೇತಂ ನೀತ್ವಾತೌ ಭೃತ ದುಃಖಿತೌ ಅಸ್ಪರ್ಶಯಮಹಂ ಪುತ್ರಂ ತಂ ಮುನಿಂ ತಹ ಭಾರ್ಯಯ. ಆಗ ಅಲ್ಲಿಗೆ ಕರ್ಕೊಂಡು ಹೋಗಿ ಜಾಗಕ್ಕೆ, ಇದು ಸಂಗ್ರಹ ರಾಮಾಯಣದಲ್ಲಿಲ್ಲ, ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಅವ್ರ ಕೈಯಿಂದ ಮುಟ್ಟಿಸಿದೆ, ಮಗನ ಹೆಣವನ್ನು ಮುಟ್ಟಿಸಿದೆ. ತೌ ಪುತ್ರಮಾತ್ಮನ ಸ್ಪೃಷ್ಟ್ವಾ ತಮಾಸಾದ್ಯ ತಪಸ್ವಿನೌ ನಿಪೇತತು ಶರೀರೇಸ್ಯ ಪಿತಾ ಚೈನಮುವಾಚಃ. ಮಗನನ್ನು ಮುಟ್ಟಿದ್ರು, ಒಂದು ರೀತಿ ಹೆಣವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಅದ್ರ ಮೇಲೇನೆ ಬಿದ್ದರು. ತಂದೆ ಹೇಳಿದ, ನಾಭಿವಾದಯತೆ ಮಾದ್ಯ ನ ಚ ಮಾಮಭಿಭಾಚತೆ ಕಿಂಚ ಶೇಷೇತು ಭೂಮೌ ತ್ವಂ ವತ್ಸ ಕಿಂ ಕುಪಿತೋ ಹ್ಯಸಿ. ಮಗು, ಯಾಕಪ್ಪ ನಮಸ್ಕಾರ ಮಾಡ್ತಾ ಇಲ್ಲ ನನಗೆ, ಯಾಕೋ ಮಾತಾಡ್ತಾ ಇಲ್ಲ, ಸುಮ್ಮನೆ ಭೂಮಿ ಮೇಲೆ ಬಿದ್ದುಕೊಂಡಿದ್ದಿ. ಕಿಂ ಕುಪಿತೋ ಹ್ಯಸಿ, ನಮ್ಮ ಮೇಲೇನಾದರೂ ಸಿಟ್ಟ ಬಂದಿದೆ ನಿನಗೆ. ನನ್ವಹಂತೆ ಪ್ರಿಯ ಪುತ್ರ ಮಾತರಂ ಪಶ್ಚ ಧಾರ್ಮಿಕೀಂ ಕಿಂಚ ನಾಲಿಂಗತೆ ಪುತ್ರ ಸುಕುಮಾರವಚೋವದ. ಆಯ್ತಪ್ಪ, ನಿನ್ನ ತಂದೆ ನಿನ್ನನ್ನು ಚೆನ್ನಾಗಿ ಬೈದು ನಿನಗೆ ಅಪ್ರಿಯನಾಗಿರಬಹುದು, ಆದರೆ ನಿನ್ನ ತಾಯಿಯನ್ನಾದರೂ ಅಪ್ಪಬಹುದಲ್ಲಪ್ಪ. ಯಾಕೆ ಏನೂ ಉತ್ತರ ಕೊಡದೆ ಭೂಮಿಯ ಮೇಲೆ ಮಲಗಿದ್ದಿ. ಕಸ್ಯವಾ ಪರರಾತ್ರೇಹಂ ಶ್ರೋಷ್ಯಾಮಿ ಹೃದಯಂಗಮಂ ಅಧೀಯಾನಸ್ಯ ಮಧುರಂ ಶಾಸ್ತ್ರಂ ವಾನ್ಯದ್ವಿಶೇಷತಃ. ಇನ್ನು ಬೆಳಗಾಗುತ್ತಲೂ ಯಾರ ಶಾಸ್ತ್ರಾಭ್ಯಾಸದ ಧ್ವನಿಯನ್ನು ಕೇಳಿ ಕಿವಿಯನ್ನು ತುಂಬಿಕೊಳ್ಳಲಿ. ನೋಡಿ, ಶೂದ್ರಾಯಾಮಸ್ಮಿ ವೈಶ್ಯೇನ ಜಾತೋಹಂ. ಶೂದ್ರ ಸ್ತ್ರೀಯಲ್ಲಿ ವೈಶ್ಯನಿಂದ ಹುಟ್ಟಿದ ಮಗ, ಅವನು ಶಾಸ್ತ್ರಾಭ್ಯಾಸ ಮಾಡ್ತಾನಂತೆ. ಇವನು ಕೇಳಿ ಓ ಎಷ್ಟು ಇಂಪು ಅಂತ ಅಂದುಕೊಳ್ತಾನಂತೆ. ಅಂದರೆ ಗೊತ್ತಾಯ್ತಾ, ವಿದ್ಯೆ ಅನ್ನೋದು ಅವರ ಒಳಗಿನ ಪಕ್ವಾವಸ್ಥೆಯನ್ನು ನೋಡಿಕೊಂಡು ಕೊಡ್ತಾ ಇದ್ದರು. ಯಾವಾಗ ಅದು ದುರ್ಲಭ ಆಯಿತು, ಆಗ ಹೊರಗಡೆ ಕೆಲವೊಂದು ನಿಯಮಗಳನ್ನು ಹಾಕಿದ್ರು. ನಿರಂತರ ಒಂದೇ ತರಹ ಇರಲ್ಲ, ಯಾರ ನಡೆಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಪ್ರಧಾನವಾದದ್ದೇನು ಅಂತ ನೋಡಬೇಕು. ನೋಡಿ, ಇಲ್ಲಿ ಹೇಳೋದು ಹೀಗೆ, ಇಂಪಾಗಿ ದೇವರ ಸ್ತೋತ್ರಗಳನ್ನು ಹೇಳುವ, ಶಾಸ್ತ್ರವನ್ನು ಅಭ್ಯಾಸ ಮಾಡುವ
ನಿನ್ನ ಸಂಘದ ಸೌಭಾಗ್ಯವನ್ನು ಇನ್ನು ಕಳ್ಕೊಳ್ಳುತ್ತೇನೆ. ಇನ್ನು ಯಾರು ಈ ರೀತಿ ಇಂಪಾಗಿ ಹಾಡ್ತಾರೆ? ಕೋಮಾಂ ಸಂಧ್ಯಾಮುಪಾಸ್ಯೈವ ಸ್ನಾತ್ವಾ ಹುತಾತನಃ ಶ್ಲಾಘಯಿಷ್ಯತ್ಯುಪಾಸೀನಃ ಪುತ್ರಶೋಕ ಭಯಾರ್ದಿತಂ. ಸಂಧ್ಯಾ ವಂದನೆಗೈದು ಬೆಳಗ್ಗೆ ಅಗ್ನಿಹೋತ್ರವನ್ನು ಮಾಡಿ ಬಳಿಗೆ ಬಂದು, ಇದೋ ಅಪ್ಪ ನಿಮ್ಮ ಮಗ ನಮಸ್ಕಾರ ಮಾಡ್ತಾ ಇದ್ದಾನೆ, ಆಶೀರ್ವಾದ ಮಾಡಿ ಅನ್ನುವ ಇಂಪಾದ ನುಡಿಯನ್ನು ಇನ್ನೆಲ್ಲಿ ಕೇಳಲಿ ನಾನು? ಕಂದಮೂಲ ಫಲಂ ಹೃತ್ವಾ ಯೋ ಮಾಂ ಇವಾತಿಥಿಂ ಭೋಜಯಿಷ್ಯತ್ಯಕರ್ಮಣ್ಯಂ ಅಪ್ರಗ್ರಹಮನಾಯಕಂ. ಗೆಡ್ಡೆ ಗೆಣಸುಗಳನ್ನು ತಂದು ನನಗೆ ದಿವಸವೂ ಉಣ್ಣಿಸಿ, ನನಗೆ ದೇಹದಲ್ಲಿ ಶಕ್ತಿ ಇಲ್ಲ, ಅದರಿಂದಾಗಿ ಆಹಾರ ಪದಾರ್ಥಗಳನ್ನು ತಂದುಕೊಳ್ಳಲಾಗುವುದಿಲ್ಲ ಅನ್ನುವ ಕೊರತೆಯನ್ನು ನೀಗಿಸಿದವ ಅವನನ್ನು ಇನ್ನೆಲ್ಲಿ ನೋಡಲಿ ನಾನು? ಇಮಾಮಂಧಾಂಚ ವೃದ್ಧಾಂಚ ಮಾತರಂತೆ ತಪಸ್ವಿನೀಂ ಕಥಂ ಪುತ್ರ ಭರಿಷ್ಯಾಮಿ ಕೃಪಣಾಂ ಪುತ್ರ ಗರ್ಭಿಣೀಂ. ಇನ್ನು ನೀನು ಹೋದ ಮೇಲೆ ಕುರುಡಿಯಾದ ತಪಸ್ವಿನಿಯಾದ ನಿನ್ನ ತಾಯಿಯನ್ನು ಮಗನೇ ಹೇಗಪ್ಪ ಸಾಕಲಿ? ತಿಷ್ಠ ಮಾಮಾಗಮ ಪುತ್ರ ಯಮಸ್ಯ ಸದನಂ ಪ್ರತಿ ಶ್ವೋ ಮಯಾ ಸಹ ಗಂತಾಸಿ ಜನನ್ಯಾ ಚ ಸಮೇಧಿತಃ. ಮಗು ನಿಲ್ಲು, ಹೋಗಬೇಡ, ಒಂದು ಸ್ವಲ್ಪ ತಡಿ. ನಾಳೆ ನಾನು ನೀನು ನಿಮ್ಮಮ್ಮ 3 ಜನ ಸಾಯೋಣ, ಆಯ್ತೇ? ಒಂದು ಸ್ವಲ್ಪ ತಡಿ. ನಿಧಾನ ಮಾಡ್ತಾರೆ ಮುದುಕರು ಅಂತ ಹೇಳಿ ಯಮನ ಪಟ್ಟಣಕ್ಕೆ ಹೋಗ್ಬಿಡ್ಬೇಡ, ನಮಗಾಗಿ ಸ್ವಲ್ಪ ಕಾಯಿ. ಇದೇನಿದು ಇಷ್ಟು ಅಸಂಬದ್ಧ ಅಂತ ಅನ್ಬೇಡಿ. ದುಃಖ ಬಂದಾಗ ಅನರ್ಥಂ ಜ್ಞವಚ ಕ್ವಚಿತ್, ಪರಿಹಾಸ ಪ್ರಲಾಪೇಶು ಅನರ್ಥಂ ಜ್ಞವಚ ಕ್ವಚಿತ್ ಅಂತ ಮಧ್ವಾಚಾರ್ಯರ ಭಾಷ್ಯ. ಪರಿಹಾಸ ಮಾಡುವಾಗ, ಏನೇನೋ ಹರಟೆ ಹೊಡೆಯುವಾಗ ಅನರ್ಥಕವಾದ ಮಾತಿರುತ್ತೆ. ದುಃಖ ಬಂದಾಗ ಉಭಾವಪಿ ಚ ಶೋಕಾರ್ತೌ ಅನಾಥೌ ಕೃಪಣೌ ವನೆ ಕ್ಷಿಪ್ರಮೇವ ಗಮಿಷ್ಯಾವಹ ತ್ವಯಾ ಹೀನೌ ಯಮಕ್ಷಯೌ. ನೀನಿರದಿದ್ದರೆ ನಿನ್ನ ಬೇರ್ಪಡೆಯಿಂದ ನೊಂದು ನಾವು ಈಗಲೇ ಸಾಯ್ತೇವೆ. ತತೋ ವೈವಸ್ವತಂ ದೃಷ್ಟ್ವಾ ತಂ ಪ್ರವಕ್ಷ್ಯಾಮಿ ಭಾರತೀಂ ಕ್ಷಮತಾಂ ಧರ್ಮರಾಜೋ ಮೇ ಬಿಭ್ರೂಯಾತ್ ಪಿತರಾವಯಂ. ನಾನು ಯಮನ ಬಳಿಗೆ ಹೋಗಿ ಯಮನನ್ನು ಬೇಡಿಕೊಳ್ಳುತ್ತೇನೆ, ಇವನನ್ನು ಪ್ರಾಣದಿಂದ ಕೂಡುವಂತೆ ಮಾಡು, ಇಲ್ಲಾಂದರೆ ಈ ಮುದುಕರನ್ನು ನೋಡಿಕೊಳ್ಳೋನು ಯಾರು ಅಂತ. ದಾತುಮರ್ಹತಿ ಧರ್ಮಾತ್ಮ ಲೋಕಪಾಲೋ ಮಹಾಯಚಾ ಈದೃಶಸ್ಯ ಮಮಾಕ್ಷಯ್ಯಾಂ ಏಕಾಂ ಅಭಯದಕ್ಷಿಣಾಂ. ಯಮಧರ್ಮರಾಜ, ಇದೊಂದು ನನ್ನ ಮಾತನ್ನು ಕೇಳಬಹುದಲ್ವೇ? ಇದು ಕೇಳಲಿಕ್ಕೆ ಅರ್ಹವಾಗಿದೆ ಎಲ್ಲವೇ? ಅಪಾಪೋಸಿ ಯಥಾ ಪುತ್ರ ನಿಹತ ಪಾಪಕರ್ಮಣ ತೇನ ಸತ್ಯೇನ ಗಚ್ಛಾಶು ಯೇ ಲೋಕಾಃ ಅಸ್ತ್ರಯೋಧಿನಾಂ. ನೀನು ಯಾವ ಪಾಪವನ್ನು ಮಾಡಿಲ್ಲ ಈ ಇಡೀ ಬಾಳಿನಲ್ಲಿ, ಯಾವ ಪಾಪವನ್ನೂ ನೀನು ಮಾಡಿಲ್ಲ. ಆದರೆ ಸತ್ತಿದ್ದಿ ಅಂದರೆ ಯಾವುದೋ ಕಿಂಚಿತ್ ಪಾಪ ಇರಬೇಕು, ಅದು ಕಳೆದು ಹೋಗಿದೆ. ನಿನಗೆ ಶಸ್ತ್ರಗಳಿಂದ ವೀರಮರಣವನ್ನು ಪಡೆದವರ ಲೋಕ ಏನಾಗಬೇಕೋ ಅದಾಗಲಿ. ಈ ಕುರುಡನಾದ ತಂದೆಯ ಆಶೀರ್ವಾದ ನಿನಗಿರಲಿ. ಯಾಂ ಹಿ ಚೂರಾ ಗತಿಂ ಯಾಂತಿ ಸಂಗ್ರಾಮೇಶ್ವಭಿ ಅನಿವರ್ತಿನಃ ಹತಾಸ್ತ್ವಭಿಮುಖಾಃ ಪುತ್ರ ಗತಿಂ ತಾಂ ಪರಮಾಂ ವ್ರಜ. ಯಾಂ ಗತಿಂ ಸಗರಶೈಬ್ಯೋ ದಿಲೀಪೋ ಜನಮೇಜಯಃ ನಹುಷೋ ದುಂಧುಮಾರಶ್ಚ ಪ್ರಾಪ್ತಾಸ್ತಾಂ ಗಚ್ಚ ಪುತ್ರಕಾ. ಸಗರ ಯಾವ ಗತಿಗೆ ಹೋದನು, ಶಿಬಿ ಯಾವ ಗತಿಗೆ ಹೋದನು,
ದಿಲೀಪ, ಜನಮೇಜಯ, ನಹುಷ, ದುಂದುಮಾರ ಯಾವ ಗತಿಗೆ ಹೋದರೋ ಆ ಗತಿಯನ್ನು ನೀನು ಪಡಿ. ಯಾಗತಿ ಸರ್ವಭೂತಾನಾಂ ಸ್ವಾಧ್ಯಾಯ ತಪಸಶ್ಚಯ ಭೂಮಿದಸ್ಯ ಹಿತಾಗ್ನೇಶ್ಚ ಏಕಪತ್ನಿ ವ್ರತಸ್ಯ ಚ ಗೋಸಹಸ್ರ ಪ್ರದಾತॄಣಾಂ ಗುರುಸೇವಾಭೃತಾಮಪಿ ದೇಹನ್ಯಾತ ಕೃತಾಮ್ಯಾಚ ತಾಂ ಗತಿಂ ಗಚ್ಚ ಪುತ್ರಕ. ಎಲ್ಲ ಜೀವರಿಗೆ ಏನು ಒಳ್ಳೆ ಗತಿ ಆಗ್ತದೆ? ಯಾರಿಗೆ ಸ್ವಾಧ್ಯಾಯ ಮಾಡಿದರೆ, ತಮ್ಮ ಪಾಲಿನ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ, ತಪಸ್ಸು ಮಾಡಿದರೆ, ಭೂಮಿದಾನ ಮಾಡಿದರೆ, ಅಗ್ನಿಪೂಜೆಯಂ ಗೈದರೆ, ಏಕಪತ್ನಿ ವ್ರತಸ್ಥನಾಗಿದ್ದರೆ, 1000 ಗೋವುಗಳನ್ನು ಕೊಟ್ಟರೆ, ಗುರುಗಳ ಸೇವೆಯನ್ನು ಮಾಡಿದರೆ ಏನು ಒಳ್ಳೆಯ ಗತಿ ಆಗಬೇಕೋ ಆ ಗತಿಯೆಲ್ಲ ನಿನಗಾಗಿ. ನಹಿ ತ್ವಸ್ಮಿನ್ ಕುಲೇ ಜಾತೋ ಗಚ್ಚತ್ಯಕುಶಲಾಂ ಗತಿಂ ಸತು ಯಾಸ್ಯತಿ ಯೇನ ತ್ವಂ ನಿಹತೋ ಮಮ ಬಾಂಧವಃ. ಇನ್ನು ಈ ಕುಲದಲ್ಲಿ ನಮ್ಮ ಕುಲದಲ್ಲಿ ದುರ್ಗತಿಗೆ ಹೋಗುವವನೇ ಯಾರೂ ಇಲ್ಲ. ಯಾಕೆಂದರೆ ನೀನು ಯಾವ ಸಂತತಿಯನ್ನು ಪಡೆದಿಲ್ಲ. ಏವಂ ಚ ಕೃಪಣಂ ತತ್ರ ಪರ್ಯದೇವ ಯಥಾಚ ಕೃತ್ ತಥೋಕ್ತ್ವಾ ಕರ್ತುಮುದಕಂ ಪ್ರವೃತ್ತಸ್ಸಹ ಭಾರ್ಯಯ. ಈ ರೀತಿಯಾಗಿ ನುಡಿದು ಹೋ ಅಂತ ಅತ್ತ ಅಂತೆ. ಆಮೇಲೆ ದಶರಥನಿಗೆ ಹೇಳಿದ, ನನ್ನನ್ನು ಈ ಮುದುಕಿಯನ್ನು ಕರ್ಕೊಂಡು ಹೋಗಪ್ಪ, ಮಗನಿಗೆ ಧರ್ಮೋದಕ ಬಿಡ್ತೇವೆ ಅಂತ. ಸತು ದಿವ್ಯೇನ ರೂಪೇಣ ಮುನಿಪುತ್ರ ಸ್ವಕರ್ಮಭಿ ಸ್ವರ್ಗಮಧ್ಯಾರುಹತ್ ಕ್ಷಿಪ್ರಂ ಶಕ್ರೇಣತಃ ಧರ್ಮವಿತ್. ಆ ಹುಡುಗ ಯಜ್ಞದತ್ತ ದಿವ್ಯ ರೂಪವನ್ನು ತಳೆದು ಇಂದ್ರನ ಜೊತೆಗೂಡಿ ಹೋಗೋದನ್ನು ನಾನು ಕಂಡೆ. ಆಬಭಾಷೆ ಚ ತೌ ವೃದ್ಧೌ ಶಕ್ರೇಣ ಸಹತಾಪತಃ ಆಶ್ವಸ್ಯ ಚ ಮುಹೂರ್ತಂತು ಪಿತರಂ ವಾಕ್ಯಮಬ್ರವೀತ್. ಅವನು ಹೊರಡುವವ ತಂದೆ ತಾಯಿಗಳನ್ನು ನೋಡಿ ಇಂದ್ರನ ಅನುಮತಿಯನ್ನು ಬೇಡಿ ತಂದೆ ತಾಯಿಗಳಿಗೆ ಹೇಳಿದ. ಶ್ರವಣ ಕುಮಾರ, ಸ್ಥಾನಮಸ್ಮಿ ಮಹತ್ಪ್ರಾಪ್ತೋ ಭವತೋ ಪರಿಚಾರಣಾತ್ ಭವಂತಾವಪಿ ಚ ಕ್ಷಿಪ್ರಂ ಮಮ ಮೂಲಮುಪೈಷ್ಯಥಃ. ಎಲೈ ವೃದ್ಧರೇ, ನಿಮ್ಮ ಸೇವೆ ಮಾಡಿದ್ದರಿಂದ ಒಳ್ಳೆಯ ಸ್ಥಾನವನ್ನು ನಾನು ಪಡೆದಿದ್ದೇನೆ. ನೀವು ಬೇಗನೆ ನನ್ನಲ್ಲಿಗೆ ಬರುತ್ತೀರಾ. ಏವ ಮುಕ್ತ್ವಾತ್ ದಿವ್ಯೇನ ವಿಮಾನೇನ ವಪುಷ್ಮತಾ ಆರುರೋಹ ದಿವಂ ಕ್ಷಿಪ್ರಂ ಮುನಿಪುತ್ರೋ ಜಿತೇಂದ್ರಿಯ. ಹೀಗೆ ನುಡಿದು ಆ ಮುನಿ ಎತ್ತರಕ್ಕೆ ಏರಿದ. ಸಕೃತ್ವಾಥೋದಕಂ ತೂರ್ಣಂ ತಾಪಸಃ ಭಾರ್ಯಯ ಮಾಮುವಾಚ ಮಹಾತೇಜಾ ಕೃತಾಂಜಲಿಮುಪಸ್ಥಿತಂ. ಆದರೆ ಇವರು ದುಃಖದಲ್ಲಿದ್ದವರು ಅದನ್ನು ಸರಿಯಾಗಿ ಕೇಳಿಸಿಕೊಳ್ಳಲಿಲ್ಲ. ನೀರಿಗೆ ಇಳಿದು ತರ್ಪಣ ಕೊಟ್ಟು ಹೇಳಿದರು, ಅದ್ಯೈವ ಜಹಿಮಾಂ ರಾಜನ್ ಮರಣೇ ನಾಸ್ತಿ ಮೇ ವ್ಯಥಾ ಯಶ್ಚರೇಣೈಕ ಪುತ್ರಂ ಮಾಂ ತ್ವಮಕಾರ್ಷೀರ ಪುತ್ರಕಂ. ಯಾಕೋ ದೊರೆ, ಸುಮ್ಮನೆ ಇದ್ದಿ, ಈಗಲೇ ಕೊಂದು ಬಿಡು, ನನಗೆ ಯಾವ ನೋವೂ ಇಲ್ಲ. ನೀನು ಒಂದು ಬಾಣದಿಂದ ಏಕಪುತ್ರನಾದ ನನ್ನನ್ನು ಅಪುತ್ರನನ್ನಾಗಿ ಮಾಡಿದ್ದಿ. ತ್ವಯಾಪಿ ಚ ಯದಜ್ಞಾನಾನ್ಯಹತೋ ಮೇತ ಬಾಲಕಃ ತೇನ ತ್ವಾಮಪಿ ಶಪ್ಸ್ಯೇಹಂ ಸುದುಃಖಮತಿ ದಾರುಣಂ. ನೀನು ಅಜ್ಞಾನದಿಂದ ಕೊಂದದ್ದು ಅನ್ನೋದು ಹೌದು, ಆದರೆ ನನ್ನ ದುಃಖದಿಂದ ನಿನಗೆ ಶಾಪ ಕೊಡ್ತಾ ಇದ್ದೇನೆ. ಪುತ್ರವ್ಯಸನಜಂ ದುಃಖಂ ಯದೇತನ್ಮಮ ಸಾಂಪ್ರತಂ ಏವಂ ತ್ವಂ ಪುತ್ರ ಶೋಕೇನ ರಾಜನ್ ಕಾಲಂ ಕರಿಷ್ಯಸಿ. ಮಗನ ಬೇರ್ಪಡೆಯಿಂದ ನಾನು ಹೇಗೆ ಉತ್ಕಟವಾದ ದುಃಖವನ್ನು ಅನುಭವಿಸ್ತಾ ಇದ್ದೇನೋ ಹಾಗೆ ನೀನು ಕೂಡ ಮಗನ ಬೇರ್ಪಡೆಯಿಂದ ನೊಂದು ಉತ್ಕಟವಾದ ದುಃಖವನ್ನು ಅನುಭವಿಸಿ ಸಾಯುತ್ತೀಯ.
ಅಜ್ಞಾನಾತ್ತು ಹತೋ ಯಸ್ಮಾತ್ ಕ್ಷತ್ರಿಯೇಣ ತ್ವಯಾ ಮುನಿ ತಸ್ಮಾತ್ ತ್ವಾಂ ನಾವಿಶತ್ಯಾಶು ಬ್ರಹ್ಮಹತ್ಯಾ ನರಾಧಿಪ. ನೀನು ಅಜ್ಞಾನದಿಂದ ಮಾಡಿದ್ದರಿಂದ ಬ್ರಹ್ಮಹತ್ಯ ಇಲ್ಲ. ತ್ವಾಮಪ್ಯೇತಾದೃಶೋ ಭಾವಃ ಕ್ಷಿಪ್ರಮೇವ ಭವಿಷ್ಯತಿ ಜೀವಿತಾಂತಕರೋ ಘೋರೋ ದಾತಾರಮಿವ ದಕ್ಷಿಣಾಂ. ನಿನಗೂ ಇದೇ ಭಾವ ಒದಗಿ ಬರಲಿದೆ. ದಕ್ಷಿಣೆಯನ್ನು ಕೊಟ್ಟವನಿಗೆ, ಅಂದರೆ ಜ್ಞಾನಿಗಳಿಗೆ ದಕ್ಷಿಣೆಯನ್ನು ಕೊಟ್ಟವನಿಗೆ ಯಾವ ರೀತಿ ಅದು ಮರಳಿ ಬೇರೆ ರೂಪದಲ್ಲಿ ಬರ್ತದೋ ಹಾಗೆ ನಿನಗೂ ಕೂಡ ಅದು ಮರಳಿ ಬರಲಿದೆ. ದಕ್ಷಿಣ ಅಂತಂದರೆ ಹೋಮ ಮಾಡಿಸಿದ ಆಚಾರ್ಯರಿಗೆ ಕೊಡುವಂಥದ್ದು, ಪಾಠ ಹೇಳಿದವರಿಗೆ ಕೊಡುವಂಥದ್ದು. ಏವಂ ಶಾಪಂ ಮಯಿನ್ಯಸ್ಯ ವಿಲಪ್ಯ ಕರುಣಂ ಬಹು ಚಿತಾಂ ಆರೋಪ್ಯ ದೇಹಂ ತನ್ ಮಿಥುನಂ ಸ್ವರ್ಗಮಭ್ಯಯಾತ್. ಈ ರೀತಿಯಾಗಿ ನನಗೆ ಶಾಪವನಿತ್ತು, ಕರುಣಾಜನಕವಾಗಿ ಅತ್ತು ದೇಹವನ್ನು ಚಿತೆಗೆ ಏರಿಸಿ ಮಿಥುನಂ ಸ್ವರ್ಗಮಭ್ಯಗಾತ್. ಆ ಎರಡೂ ಜೋಡಿಗಳು ಸತ್ತವು, ಇಬ್ಬರು ಸತ್ತೋದ್ರು. ತದೇತತ್ ಚಿಂತಯಾನೇನ ಸ್ಮೃತಂ ಪಾಪಂ ಮಯಾ ಸ್ವಯಂ ತದಾ ಬಾಲ್ಯಾತ್ ಕೃತಂ ದೇವಿ ಶಬ್ದವೇದ್ಯನಕರ್ಷಿಣ. ಶಬ್ದವೇದ್ಯನುಕರ್ಷಿಣ. ಹೀಗೆ ನನ್ನಲ್ಲೇನು ಪಾಪ ಇದೆ, ರಾಮ ದೂರ ಆದನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಹೊಳೆದದ್ದು ಈಗ ನೆನಪಾಯಿತು. ತಸ್ಯಾಯಂ ಕರ್ಮಣೋ ದೇವಿ ವಿಪಾಕಸ್ತಮುಪಸ್ಥಿತಃ ಅಪಥ್ಯೈ ಸಹ ಸಂಭುಕ್ತೆ ವ್ಯಾಧಿರನ್ನ ರಸೇ ಯಥಾ. ಅದು ಈ ಕರ್ಮದ ವಿಪಾಕ. ಅಪಥ್ಯವನ್ನು ತಿಂತಾ ಇದ್ದ ಕೂಡಲೇ ಪರಿಣಾಮ ಏನಾಗ್ಬಿಡಲ್ಲ, ನಿಧಾನವಾಗಿ ಅದು ಪರಿಣಾಮವನ್ನು ಹೊಂದುತ್ತೆ. ಅದರಿಂದ ಇದರಲ್ಲಿ ಒಂದು ವೈದ್ಯರ ಕಥೆ ನೆನಪಾಗಿದ್ದನ್ನು ಹೇಳುತ್ತೇನೆ. ಜಾಮಿತಾ ದೋಷ ಪರಿಹಾರಾಯ. ಒಬ್ಬ ರಾಜ ಇದ್ದ, ಅವನಿಗೆ ಬೇವಿನ ಮರ ನೋಡಿ ಸಿಟ್ಟು ಬಂತು. ಬರೇ ಕಹಿ, ಅಂಥದ್ದು ಉಪಯೋಗ ಇಲ್ಲ ಜಗತ್ತಿಗೆ. ನಮ್ಮ ರಾಜ್ಯದಲ್ಲಿರುವ ಬೇವಿನ ಮರಗಳನ್ನೆಲ್ಲ ಕತ್ತರಿಸ್ಬಿಡ್ಬೇಕು ಅಂತ. ಆಗ ಆ ವೈದ್ಯ, ಆಸ್ಥಾನ ವೈದ್ಯ, ಏನು ಅವಿವೇಕಿ ಇದ್ದಾನೆ ಅವನು. ಬೇವಿನ ಮರ ಎಲ್ಲ ಕತ್ತರಿಸ್ಲಿಕ್ಕೆ ಹೋಗ್ತಾ ಇದ್ದಾನಲ್ಲ, ಜಗತ್ತಲ್ಲೆಲ್ಲ ಇರಬೇಕು, ಹೀಗೆ ನಿರಂಕುಶ ಭೋಗ ಮಾಡಬಹುದೋ? ಸರಿ, ಅವನು ಹೇಳಿದ, ಅವನು ಸ್ವಲ್ಪ ತಡಿ, ಈಗ ಒಳ್ಳೆಯ ದಿನ ಇಲ್ಲ, ಒಂದು ತಿಂಗಳಾದ ಮೇಲೆ ಸರಿ ಮಾಡು. ನಾನೊಂದು ರೋಗಕ್ಕೆ ಔಷಧ ಕಂಡುಹಿಡಿಬೇಕು, ಬೇವಿನ ಬದಲಾಗಿ ಏನು ಉಪಯೋಗಿಸಬೇಕು ಅಂತ ನೀನು ದೂರ ದೇಶದಲ್ಲಿರುವ ಒಬ್ಬನ ಹತ್ರ ಮಾಡಿಕೊಂಡು ಬರಬೇಕು, ಕೇಳಿಕೊಂಡು ಬರಬೇಕು. ಆದರೆ ಪ್ರಯಾಣ ಕಾಲದಲ್ಲಿ ಬೇವಿನ ಮರದ ನೆರಳಿಗೂ ಸುಳಿಬಾರದು. ಅವಾಗೆಲ್ಲ ನಡ್ಕೊಂಡು ಹೋಗೋದಿರ್ತಿತ್ತು. ಬೇವಿನ ಮರದ ನೆರಳಿಗೂ ಸುಳಿಬಾರದು, ನಡ್ಕೊಂಡೇ ಹೋಗಬೇಕು. ಕುದುರೆ ಏರ್ಕೊಂಡು ಹೊಟ್ಟೋಗೋದಲ್ಲ, ನಡ್ಕೊಂಡು ಹೋಗಬೇಕು. ಹುಣಸೆ ಮರದ ನೆರಳಿನಲ್ಲಿ ಮಲಗಬೇಕು, ಹುಣಸೆ ಮರದ ಕಾಯನ್ನೇ ತಿನ್ನಬೇಕು. ಎಲ್ಲವೂ ಹುಣಸೆ. ರಾತ್ರಿ ರೆಸ್ಟ್ ತಗೊಳ್ಳೋದು ಹುಣಸೆ. ಹುಣಸೆ ಬರಲನ್ನು ಬರಲು ಅಂದರೆ ಹುಣಸೆಯ ಕೋಲು, ಹುಣಸೆಯ ಕೋಲನ್ನು ಹಿಡ್ಕೊಂಡಿರಬೇಕು. ಹೀಗೆ ಎಲ್ಲವೂ ಹುಣಸೆಯದ್ದನ್ನು ಬಳಸ್ಕೊಂಡು ನೀನು ಆ ರಾಜ್ಯಕ್ಕೆ ಹೋಗಬೇಕು. ಅಲ್ಲಿ ನಮ್ಮ ಗುರುಗಳಿರ್ತಾರೆ, ಅವ್ರ ಹತ್ರ ಔಷಧದಲ್ಲಿ ಬೇವಿಗೆ ಪರ್ಯಾಯವಾಗಿ ಏನು ಬಳಸಬಹುದು ಅಂತ ನೀನು ಕೇಳಬೇಕು. ಆಯಿತು ಅಂದ, ಹೊರಟ. ರಾಜನಿಗೂ ಇದು ಅಗತ್ಯ ಅಂತ ಅನ್ನಿಸಿತು. ಏಕೆಂದರೆ ಬೇವಿನ ಅಗತ್ಯ ತೀರಿದ ಮೇಲೆ ಅದನ್ನು ಕೊಂದು ಬಿಡ್ಬೋದು, ಅದನ್ನು ಸುಟ್ಟು ಎಲ್ಲ ನಾಶ ಮಾಡಿಬಿಡ್ಬೋದು. ನಮ್ಮ ದೇಶ ಫ್ರೀ ಬೇವು ರಾಜ್ಯ ಆಗಬೇಕು ಅಂತ. ಅದಕ್ಕೆ ಅವನಿಗೆ ಸರಿ ಆಯಿತು ಅಂತ ಒಪ್ಪಿಗೆ ಕೊಟ್ಟ. ಅವನ ಮಂತ್ರಿ ಏನು ಮಾಡಿದ, ಈ ವೈದ್ಯ ಹೇಳಿದ ಸೂಚನೆಗಳನ್ನು ತಪ್ಪದೆ
ಆ ದೂರ ದೇಶಕ್ಕೆ ಹೋಗುವ ತನಕ ಪಾಲಿಸಿದ. ಹೋಗ್ತಾ 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 10 ದಿವಸ ಬೇಕಿತ್ತು, ಪೂರ್ತಿ ಕೃಷ್ಣನಾಗಿ ಸಾಯೋ ಹಾಗಾಗೋಗಿದ್ದ. ಅವನಿಗೆ ಗೊತ್ತಾಯ್ತು, ಅವನು ಬುದ್ಧಿವಂತ. ಅವನು ಹೇಳ್ದ, ನೋಡಪ್ಪ, ಇದಕ್ಕೆ ಚಿಕಿತ್ಸೆ ಏನು ಅಂದರೆ ನೀನು ಮತ್ತೆ ನಡ್ಕೊಂಡು ಹೋಗ್ಬೇಕು. ಈ ಸರ್ತಿ ಬೇವಿನ ಮರದ ನೆರಳಲ್ಲಿ ಮಲಗಬೇಕು, ಬೇವಿನ ಎಲೆಯನ್ನು ತಿನ್ನಬೇಕು, ಬೇವಿನ ದಂಟೆಯನ್ನು ಇಟ್ಕೊಂಡಿರಬೇಕು, ಬೇವಿನ ಎಲೆಯನ್ನು ನೀನು ಇದು ಮಾಡಿ ಮುಂಡಾಸಿನಲ್ಲಿ ಕಟ್ಟಿಕೊಂಡು ಬರಬೇಕು. ಸರಿ, ಬಂದ. ಹೊರಟದಕ್ಕೆ ಸರಿಯಾಗಿ ಹೋಗಿದ್ದ. ವೈದ್ಯ ಹೇಳಿದ, ನಿನ್ನ ಪ್ರವಾಸದ ಅನುಭವವನ್ನು ಚತ್ತು ತಪ್ಪದೇ ಹೇಳುವುದು ಅಂತ. ಅವನು ಹೇಳ್ದ ಮಂತ್ರಿ. ಆಗ ರಾಜನಿಗೆ ಜ್ಞಾನೋದಯ ಆಯಿತು. ಪ್ರಕೃತಿಯಲ್ಲಿ ಎಲ್ಲಕ್ಕೂ ಒಂದು ಕೃತ್ಯ ಇದೆ, ನಮಗೆ ಗೊತ್ತಿಲ್ಲ. ಅದರಿಂದ ಅನ್ನರಸ ನಿಧಾನವಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ. ಈಗ ಆ ದೃಷ್ಟಾಂತ ಎಲ್ಲಿಗೆ ಬಂತು ಅಲ್ಲಿಗೆ ವಾಪಸ್ ಬರೋಣ, ಮತ್ತೆ ಈ ಶ್ಲೋಕ ಓದೋಣ. ಈಗ ಅರ್ಥ ಆಗುತ್ತೆ. ತಸ್ಯಾಯಂ ಕರ್ಮಣೋ ದೇವಿ ವಿಪಾಕ ಸಮುಪಸ್ಥಿತ ಅಪಥ್ಯೈ ಸಹ ಸಂಭುಕ್ತೆ ವ್ಯಾಧಿ ಅನ್ನರಸೇ ಯಥಾ. ತಸ್ಯಾಯಂ ಕರ್ಮಣಃ ವಿಪಾಕಃ. ಎಲೈ ರಾಣಿಯೇ, ಈಗ ಆ ಕರ್ಮದ ಪರಿಪಾಕ ಆಗಿದೆ. ಹೇಗೆ? ಅಪಥ್ಯೈ ಸಹ ಸಂಭುಕ್ತೆ. ಒಳ್ಳೆಯ ಅನ್ನವನ್ನು ಅಪಥ್ಯದ ಜೊತೆಗೂಡಿ ತಿಂದರೆ ಅನ್ನರಸದಲ್ಲಿ ಏನು ಪರಿಣಾಮ ಆಗಬೇಕೋ ಆ ತರಹದ ಪರಿಣಾಮ ಆಗಿದೆ ನನ್ನ ಶರೀರದಲ್ಲಿ. ಯಾವತ್ತೋ ಮಾಡಿದ್ದು ನಿಧಾನವಾಗಿ ಪರಿಣಾಮ ಹೊಂದಿದೆ. ಅದರ ಹೊಸ್ತಿಲಲ್ಲಿ ನಾನಿವತ್ತು ಇದ್ದೇನೆ. ತಸ್ಮಾನ್ ಮಾಮಾಗತಂ ಭದ್ರೇ ತಸ್ಯೋದಾರಸ್ಯ ತದ್ವಚಃ ಇತ್ಯುಕ್ತ್ವಾ ಸರುದನಸ್ತ್ರಸ್ತೋ ಭಾರ್ಯಾಮಾಹತು ಭೂಮಿಪಃ. ಅದರಿಂದ ಅವನ ಮಾತನ್ನು ನೆನಪಿಸಿಕೊಂಡು, ಇದೋ ನಿನ್ನಲ್ಲಿ ಹೇಳ್ತಾ ಇದ್ದೇನೆ ಅಂತ ನುಡಿದ. ಯದಹಂ ಪುತ್ರಶೋಕೇನ ಸಂತ್ಯಜಿಷ್ಯಾಮಿ ಜೀವಿತಂ ಚಕ್ಷುರ್ಭ್ಯಾಂ ತ್ವಾಂ ನ ಪಶ್ಯಾಮಿ ಕೌಸಲ್ಯೇ ತ್ವಂ ಹಿಮಾಂ ಸ್ಪೃಶಾ. ಮಗನ ಮೇಲಿನ ಶೋಕದಿಂದ ದೇಹವನ್ನು ಇನ್ಯಾವಾಗಲೋ ಬಿಡಲಿದ್ದೇನೆ, ಇವತ್ತೋ ನಾಳೆಯೋ ಬಿಡ್ತಾ ಇದ್ದೇನೆ. ಹೋಗುವ ಕಡೆಗಾಲದಲ್ಲಿ ನಿನ್ನನ್ನು ನೋಡಬೇಕು ಅಂತ ಇದೆ, ನೋಡಲಿಕ್ಕಾಗ್ತಾ ಇಲ್ಲ. ಕೌಸಲ್ಯೇ ತ್ವಂ ಹಿಮಾಂ ಸ್ಪೃಶ. ಕಣ್ಣು ಕಾಣಿಸ್ತಾ ಇಲ್ಲ, ನಿನ್ನ ಕೈಯಿಂದ ಒಮ್ಮೆ ಮುಟ್ಟು, ಅದರ ಅನುಭವ ಆದರೂ ಬರಲಿ ನನಗೆ. ನಾನು ಇದಕ್ಕೆ ಸಿಮಿಲರ್ ಆದ ಒಂದು ಘಟನೆಯನ್ನು ನೋಡಿದ್ದೇನೆ. ಭಂಡಾರಕೆರೆ ಸ್ವಾಮಿಗಳ ಹತ್ತಿರ ಒಬ್ಬರು ವೆಂಕಟೇಶಣ್ಣ ಅಂತ, ಅವರು ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಏನೋ ತೋಟದ ಮಧ್ಯದಲ್ಲಿ ಹೋಗ್ತಾ ಏನೋ ಎಡವಿದ್ದಾರೆ ಅವರು. ಅದೊಂದೇ ನೆಪ ಆಗಿ ಅವರು ಎಲ್ಲ ಒಂದೊಂದೇ ಅಂಗಾಂಗಗಳು ಕಳೆದು ಹೋಗ್ತಾ ಬಂತು ಅವರಿಗೆ. ಸರಿ, ಅವರನ್ನು ಕಡೇ ಕಾಲದಲ್ಲಿ ನಾನು ಭಂಡಾರಕೆರೆ ಸ್ವಾಮಿಗಳನ್ನು ಅವರು ನಮ್ಮ ಸ್ವಾಮಿಗಳ ಜೊತೆಗೆ ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಅಷ್ಟರಲ್ಲಿಯೇ ಸ್ವಾಮಿಗಳ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು. ನಾನು ಭಂಡಾರಕೆರೆ ಸ್ವಾಮಿಗಳನ್ನು ನೋಡಬೇಕು, ಭಂಡಾರಕೆರೆ ಸ್ವಾಮಿಗಳ ಹುಡುಗರನ್ನೆಲ್ಲ ನೋಡಬೇಕು. ಸರಿ, ನಾವೆಲ್ಲ ಹೋಗಿದ್ವಿ. ಆಗ ಕಡಿಮೆ ಜನ ಇದ್ದದ್ದು ನಾವು. ನೀವು ಅಷ್ಟು ದೂರ ಕೂತ್ರೆ ಹೇಗೆ? ನನಗೆ ಕಣ್ಣು ಕಾಣ್ತಾ ಇಲ್ಲ. ಸ್ವಾಮಿ, ನಿಮ್ಮ ಗಾಂಭೀರ್ಯ ಪಕ್ಕದಲ್ಲಿಡಿ, ಈ ಬಂದು ಹಾಸಿಗೆಯಲ್ಲಿರೋ ನನ್ನನ್ನು ಮುಟ್ಟಿ ಅಂತಂದರು.
ಆಮೇಲೆ ನಮ್ಮನ್ನೆಲ್ಲ ಮುಟ್ಟಿ ಮೈದಡವಿ. ಅದಾಗಿ ಒಂದು 9 ದಿವಸಕ್ಕೆ ಅವರು ಹೋದರು. ಸಿಮಿಲರ್, ನನಗೆ ಕಾಣ್ತಾ ಇಲ್ಲ, ಒಮ್ಮೆ ನನ್ನನ್ನು ಮುಟ್ಟು ಅಂತ ಕೌಸಲ್ಯಗೆ ಹೇಳಿದರು. ಯಮಕ್ಷಯಮನುಪ್ರಾಪ್ತ ದ್ರಕ್ಷ್ಯಂತಿ ನಹಿ ಮಾನವಾಹ ಯದಿ ಮಾಂ ಸಂಸ್ಪೃಶೇದ್ರಾಮಃ ಸಕೃದನ್ವಾರಭೇತವಾ. ಯಮನ ಮನೆಗೆ ಹೋದವರು ಮರಳಿ ಬರೋದಿಲ್ಲ. ಮುಟ್ಟಿದ್ರೂ ಆ ಸ್ಪರ್ಶ ನೆನಪಾಗೋಲ್ಲ. ನಾನು ಆ ದೇಹದಲ್ಲಿ ಮುಟ್ಟಿದ್ದೆ ಅಂತ ನೆನಪಿಸ್ಕೊಳ್ಬೋದಷ್ಟೇ, ಈ ದೇಹದಲ್ಲಿ ಮುಟ್ಟದ ಹಾಗಿರತ್ತಾ? ನಾನು ರಾಮನನ್ನು ಇನ್ನೆಂದೂ ಮುಟ್ಟಲ್ಲ. ಧನಂ ವಾ ಯೌವರಾಜ್ಯಂ ವಾ ಜೀವೇಯಮಿತಿ ಮೇ ಮತಿ ನ ತನ್ಮೇ ಸದೃಶಂ ದೇವಿ ಯನ್ಮಯ ರಾಘವೇ ಕೃತಂ. ಇಷ್ಟು ಸಂಪತ್ತು ನಾನು ಅನುಭವಿಸಿರಬಹುದು. ಯುವರಾಜ ಪದವಿ, ಅದನ್ನು ನಾನು ಅನುಭವಿಸಿ ಅವನಿಗೆ ಕೊಟ್ಟಿರಬಹುದು. ಅದು ಏನು ಕೊಟ್ಟರು, ಈಗ ನನ್ನದೆಲ್ಲವನ್ನ ಕೊಟ್ಟರು ರಾಮನಿಗೆ ಮಾಡಿದ ಅಪಚಾರಕ್ಕೆ ಅದು ಪರಿಮಾರ್ಜನೆ ಆಗೋಲ್ಲ. ಅಷ್ಟು ಘೋರವಾದ ತಪ್ಪನ್ನು ನಾನು ಮಾಡಿದ್ದೇನೆ. ಕಶ್ಚ ಪ್ರೌರಾಜ್ಯಮಾನೋವಾ ನಾಸೂಯೇತ್ ಪಿತರಂ ತುತಃ ಸದೃಶಂ ತತ್ತು ತಸ್ಯೈವ ಯದನೇನ ಕೃತಂ ಮಯಿ ದುರ್ವೃತ್ತಮಪಿ ಕಪುತ್ರಂ ತ್ಯಜೇದ್ಭುವಿ ವಿಚಕ್ಷಣಃ. ಅವನು ಬಹಳ ಯೋಗ್ಯನಾಗಿ ಇದ್ದದ್ದು ನನಗೆ ಬಹಳ ದುಃಖ ಆಗ್ತಾ ಇದೆ. ಎಂತಹ ಯೋಗ್ಯ ಆದರೂ ಮಗನನ್ನು ಬಿಡಲಿಕ್ಕೆ ಒಪ್ಪಲ್ಲ. ಅಂಥದ್ದು ನನ್ನಂತಹ ಪಾಪಿ ಮಗನನ್ನು ಬಿಡೋದಾಯಿತು. ಇಲ್ಲ ಅಂದರೆ ಯಾರು ತಾನೇ ಅಪ್ಪ ಕಾಡಿಗೆ ಹೋಗು ಅಂತ ಹೇಳಿದಾಗ ಮಗ ಒಂದು ಚೂರು ಬೈದೆ ಹೊರಟೋಗ್ತಾನೆ. ಚಕ್ಷುಷಾ ತ್ವಾಂ ನ ಪಶ್ಯಾಮಿ ಸ್ಮೃತಿರ್ಮಮ ವಿಲುಪ್ಯತೆ. ಕಣ್ಣು ತೋರ್ತಾ ಇಲ್ಲ, ಅಷ್ಟೇ ಅಲ್ಲ, ಎಲ್ಲ ನೆನಪುಗಳು ಕಲಸು ಮೇಲೋಗರಾಗ್ತಾ ಇದೆ. ನನ್ನ ನೆನಪುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ದೂತಾ ವೈವಸ್ವತಸ್ಯೈತೆ ಕೌಸಲ್ಯೇ ತ್ವರಯಂತಿ ಮಾಂ ಅತಸ್ತು ಕಿಂ ದುಃಖತರಂ ಯದಹಂ ಜೀವಿತಕ್ಷಯೇ. ಕೌಸಲ್ಯೆ, ಕಾಣ್ತಾ ಇದೆ ನಿನಗೆ, ಯಮನ ದೂತರು ಬಂದು ಹೊರಡು ಹೊರಡು ಅಂತ ಇದ್ದಾರೆ. ರಾಮನನ್ನು ಇನ್ನೆಂದೂ ಮುಟ್ಟೋದೇ ಇಲ್ಲ ಈ ದೇಹ. ನಹಿ ಪಶ್ಯಾಮಿ ಧರ್ಮಜ್ಞಂ ರಾಮಂ ಸತ್ಯ ಪರಾಕ್ರಮಂ ತಸ್ಯ ದರ್ಶನಜಶ್ಚೋಕಃ ಸುತಸ್ಯ ಅಪ್ರತಿಕರ್ಮಣಃ. ಇನ್ನು ರಾಮನನ್ನು ನೆನಪಿಸ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಉಚ್ಛೋಷಯತಿ ವೈ ಪ್ರಾಣಾನ್ ವಾರಿಸ್ತೋಕಮಿವಾತಪಃ ನತೆ ಮನುಷ್ಯ ದೇವಾಸ್ತೆ ಯೇ ಚಾರು ಶುಭಕುಂಡಲಂ ಮುಖಂ ದ್ರಕ್ಷಂತಿ ರಾಮಸ್ಯ ವರ್ಷೇ 15 ಪುನಃ. ನನ್ನ ಪ್ರಾಣಗಳೆಲ್ಲ ಒಣಗಿ ಹೋಗ್ತಾ ಇವೆ. ಉರಿ ಬಿಸಿಲಿನಿಂದ ಉಳಿದ ಪಸೆ ನೀರು ಒಣಗುವ ಹಾಗೆ. ರಾಮನ ಇವತ್ತಿನಿಂದ 15ನೇ ವರ್ಷದಲ್ಲಿ ಏನು ರಾಮನನ್ನು ನೋಡ್ತಾರೆ ಅವರು ಯಾರೂ ಮನುಷ್ಯರಲ್ಲ, ದೇವತೆಗಳೇ. ನಾನು ದೇವತೆ ಅಲ್ಲ, ಅದರಿಂದಾಗಿ ನೋಡ್ಲಿಕ್ಕಾಗ್ತಾ ಇಲ್ಲ. ಪದ್ಮಪತ್ರೇ ಕ್ಷಣಂ ಶುಭ್ರು ಸುದಂಷ್ಟ್ರಂ ಚಾರುನಾಸಿಕಂ ಧನ್ಯಾ ದ್ರಕ್ಷ್ಯಂತಿ ರಾಮಸ್ಯ ತಾರಾಧಿಪ ಸಮಂ ಮುಖಂ. ತಾವರೆಯಂತೆ ಅಗಲವಾದ ಕಣ್ಗಳ, ಚಂದದ ಹುಬ್ಬಿನ, ಒಳ್ಳೆ ಹಲ್ಲಿನ, ಉದ್ದವಾದ ನೀಳ ಮೂಗಿನ ಆ ದೇವ ರಾಮನ ಮುಖವನ್ನು ಯಾರು ನೋಡುತ್ತಾರೆ? ಪುಣ್ಯವಂತರು ನೋಡ್ತಾರೆ. ಸುಗಂಧಿ ಮಮ ರಾಮಸ್ಯ ಧನ್ಯಾ ದ್ರಕ್ಷಂತಿ ಮೇ ಮುಖಂ ನಿವೃತ್ತ ವನವಾಸಂ ತಮಯೋಧ್ಯಾಂ ಪುನರಾಗತಂ. ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಬಂದ ರಾಮನನ್ನು ಯಾರು ನೋಡುತ್ತಾರೆ? ದ್ರಕ್ಷಂತಿ ಸುಖಿನೋ ರಾಮಂ ಶುಕ್ರಂ ಮಾರ್ಗಗತಂ ಯಥಾ ಕೌಸಲ್ಯೇ ಚಿತ್ತಮೋಹೇನ ಹೃದಯಂ ಸೀದತೆ ತರಾಂ. ಸುಖಿಗಳು ಮಾತ್ರ ರಾಮನನ್ನು ನೋಡುತ್ತಾರೆ. ಓ ಕೌಸಲ್ಯೆ, ನನ್ನ ಹೃದಯ ಒಣಗಿ ಬೆಂಗಾಡಾಗಿ ಹೋಗ್ತಾ ಇದೆ. ವೇದಯೇನ ಚ ಸಂಯುಕ್ತಾನ್ ಶಬ್ದಸ್ಪರ್ಶರತಾನಹಂ
ಚಿತ್ತನಾಶಾದ್ವಿಪಶ್ಯಂತೆ ಸರ್ವಾಣ್ಯೇವೇಂದ್ರಿಯಾಣಿ. ನನಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಏನು ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸು ನಾಶ ಆಗ್ತಾ ಇದೆ. ಹೊರಗಡೆಯ ಯಾವುದು ಅನುಭವಕ್ಕೆ ಬರುತ್ತಾ ಇಲ್ಲ. ಕ್ಷೀಣ ಸ್ನೇಹಸ್ಯ ದೀಪಸ್ಯ ಸಂರಕ್ತ ರಶ್ಮಯೋ ಯಥಾ. ಎಣ್ಣೆ ಮುಗಿದ ಹಾಗೆ ದೀಪದ ರಶ್ಮಿ ಹೇಗೆ ಮಂದ ಆಗ್ತಾ ಇರುತ್ತೋ ಹಾಗೆ. ಅಯಮಾತ್ಮ ಭವಶೋಕೋ ಮಾಮನಾಥಮಚೇತನಂ ಸಂಸಾಧಯತಿ ವೇಗೇನ ಯಥಾ ಕೂಲಂ ನದೀರಯಃ. ನನ್ನ ಒಳಗಡೆ ಇರುವಂತಹ, ನನ್ನ ಒಳಗಡೆ ಇದ್ದ ಶೋಕ ನನ್ನನ್ನೇ ಕಸಿತಾ ಇದೆ. ಹೇಗೆ ನದಿಯ ಒಳಗಡೆಯಿಂದ ಬಂದ ವೇಗ ನದಿಯ ದಂಡೆಯನ್ನು ಹೇಗೆ ಕೊರೆಯುತ್ತೋ ಹಾಗೆ. ಹಾ ರಾಘವ ಮಹಾಬಾಹೋ ಹಾ ಮಮಾಯಾತನಾತನ ಹಾ ಪಿತೃಪ್ರಿಯ ಮೇನಾಥ ಹಾ ಮಮಾಸಿಗತ ಪ್ರಭೋ. ರಾಘವ, ನನ್ನ ಆಯಾಸವನ್ನು ನಾಶ ಮಾಡುವವನೇ, ಪಿತೃಪ್ರಿಯನೇ, ಎಲ್ಲಿದ್ದಿ? ಹಾ ಕೌಸಲ್ಯೇನ ಪಶ್ಯಾಮಿ ಹಾ ಸುಮಿತ್ರೇ ತಪಸ್ವಿನಿ ಹಾ ನೃತಂತೆ ಮಮಾಮಿತ್ರೇ ಕೈಕೇಯಿ ಕುಲಪಾಂಸನಿ. ಓ ಕೌಸಲ್ಯೆಯೇ, ನಿನ್ನನ್ನು ನೋಡ್ತಾ ಇಲ್ಲ. ಸುಮಿತ್ರೆಯೇ, ನೀನು ಕಾಣ್ತಾ ಇಲ್ಲ. ಅವಳು ಆ ಕ್ರೂರಿ, ನನ್ನ ಹಗೆ, ಕುಲವನ್ನೇ ನಾಶ ಮಾಡಿದ ಕೌಸಲ್ಯ ಆದರೂ ಎಲ್ಲಿ ಹಾಳಾಗೋಗಿದ್ದಾಳೋ. ಇತಿ ಮಾತುಶ್ಚ ರಾಮಸ್ಯ ಸುಮಿತ್ರಾಯಾಶ್ಚ ಸನ್ನಿಧೌ ರಾಜಾ ದಶರಥಶ್ಚೋಚನ್ ಜೀವಿತಾಂತಮುಪಾಗಮತ್. ಈ ರೀತಿಯಾಗಿ ನುಡಿಯುತ್ತಾ ತಥಾತು ದೀನಃ ಕಥಯನ್ನರಾಧಿಪಃ ಪ್ರಿಯಸ್ಯ ಪುತ್ರಸ್ಯ ವಿವಾತನಾತುರಃ ಗತೇರ್ಧರಾತ್ರೇ ಭೃಜ ದುಃಖ ಪೀಡಿತಃ ತದಾ ಜಹೋ ಪ್ರಾಣಮುದಾರದರ್ಶನಃ. ಹೀಗೆ ಹೇಳ್ತಾ ಮಲಗಿದ. ಇನ್ಯಾವಾಗಲೋ ಒಮ್ಮೆ ಅದು ದಶರಥನ ಪ್ರಾಣ ದೇಹವನ್ನು ಬಿಟ್ಟಿದೆ. ಹೀಗೆ ಇತ್ಯಾರ್ಚೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಅಯೋಧ್ಯಾಕಾಂಡೆ ಚತುಷ್ಷಷ್ಟಿತಮ ಸರ್ಗ 64ನೇ ಅಧ್ಯಾಯ. ಇನ್ನು 65ನೇ ಅಧ್ಯಾಯ ಏನಿದೆ ಅದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.